ಮೈಸೂರು ಫ್ಲವರ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾನು ವಿಸಿಟ್ ಮಾಡಿದ್ದೆ, ಬಟ್ ಹೂ ಫ್ರೆಶ್ ಇದ್ದಾಗ ನೋಡಿದ್ರೆ ಚಂದ. ನೋಡಿ ಸ್ಟಾರ್ಟಿಂಗ್ ನೀವು ನೋಡ್ತಾ ಇರ್ಬೋದು, ಆನೆ ಮಾಡಿದ್ದಾರೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆಯದು ಮತ್ತು KSRTC ಬಸ್ದು ಹೂವಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ಲವರ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನೀವು ಹೂ ಫ್ರೆಶ್ ಆಗಿದ್ದರೆ ನೋಡೋಕ್ಕೆ ಮಾತ್ರ ಚಂದ ರೀ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಡಿಫ್ರೆಂಟ್ ಯಾವುದೋ ಮರ ನೋಡಿದೆ. ಹಾಗೆ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಅಟ್ರಾಕ್ಟಿವ್. ಆಮೇಲೆ ಹಲವು ಮೈಸೂರು, ಆಮೇಲೆ ಮೈಸಾಸುರ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು, ಎಷ್ಟು ಚೆಂದ ಅಲ್ಲ. ಈ ಹೊಣಮೆಣ್ಸಿಕಾಯಲ್ಲಿ ಹದ್ದು ಮಾಡಿದ್ದಾರೆ ರೀ, ಇದಂತೂ ಮಸ್ತಾಗಿದೆ. ಬಂದುಬಿಟ್ಟು ಫ್ಲವರಲ್ಲೇ ಡೆಕೋರೇಟ್ ಮಾಡಿದ್ದಾರೆ, ಇದು ಚೆನ್ನಾಗಿದೆ. ಬಟ್ ಮಳೆ ಬಂದು ಓಡಾಡೋಕ್ಕೆ ತುಂಬ ಕಷ್ಟ ಅನಿಸ್ತು. ಅದು ಬಿಟ್ಟರೆ ಚೆನ್ನಾಗಿತ್ತು. ನೆಕ್ಸ್ಟ್ ಮಹದೇಶ್ವರದು ಚೆನ್ನಾಗಿ ಮಾಡಿದರು. ಮಕ್ಳ ಗೇಮ್ಸ್ ಚೆನ್ನಾಗಿತ್ತು. ಮಕ್ಕಳಿಗೆ ದೊಡ್ಡ ಜಾಯಿಂಟ್ ವೀಲಲ್ಲಿ ಆಟ ಆಡೋಕ್ಕಾಗಲ್ಲ, ಸೊ ಈ ಥರ ಸ್ಮಾಲ್ ಜಾಯಿಂಟ್ ವೀಲಲ್ಲಿ ಆಟ ಆಡ್ಬೋದು. ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಡಿಫ್ರೆಂಟ್ ಫ್ಲವರ್ಸು ಮತ್ತು ಅವ್ರದ್ದು ಮಾಡಿದ್ದಾರೆ. ಒಂಥರ ಚೆನ್ನಾಗಿದೆ, ವಾವ್ ಅನಿಸ್ತು. ಬಟ್ ಫ್ಲವರ್ ಫ್ರೆಶ್ ಆಗಿದ್ದಾಗ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೊಂದು ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಬಟರ್ಫ್ಲೈ ಮಾಡಿದ್ದಾರೆ. ಏನು ಆಗಿದೆ ಅಂದರೆ ಸೂಪರಾಗಿದೆ. ಪಕ್ಕದಲ್ಲಿ ಒಂದು ಬಟರ್ಫ್ಲೈ ಶೋ ನಡೀತಿದೆ, ಅದು ಮಿಸ್ ಮಾಡಿದೆ ನೋಡಿ. ಹಾಗೆ ನೋಡ್ಕೊ ಹೋಗ್ತಾ ಇದ್ದರೆ ಕೆಲವು ಮೂರ್ತಿಗಳು ಈ ಥರ ಸಣ್ಣ ಪುಟ್ಟದು ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ತೇನೆ, ಬನ್ನಿ ಎಲ್ಲ ನೋಡಿ ಎಂಜಾಯ್